welcome back to my YouTube channel. Today's topic is derive expression for radius. Radius in a derivation ಮಾಡೋದು today's topic. Okay, first diagram ಬಿಡಿಸ್ಕೊಬಿಡೋಣ. Radius ಇಂದು ಇದು Bohr's ಇಂದೆ Bohr's atomic model. It is a nucleus ZD. ಇಲ್ಲಿಂದ ಇಲ್ಲಿಗೆ ಒಂದು ಇದು ಹೋಗುತ್ತೆ E minus. It is a radius r. It will be moved through. Okay. Okay. Today's topic is radius. So expression for radius, it is derived by Bohr's. Okay, Bohr's atomic model. ಅದರ ಪ್ರಕಾರ ನಾವು ಎಕ್ಸ್ಪ್ರೆಷನ್ ನ ಡಿರೈವ್ ಮಾಡೋಣ. ಡಯಾಗ್ರಾಮ್ ಅನ್ನ ಬರ್ಕೊಂಡ್ವಿ. ಇವಾಗ ಕನ್ಸಿಡರ್ಡ್ ಅನ್ ಆಟಮ್, ಒಂದು ಆಟಮ್ ಅನ್ನ ತಗೊಳ್ಳೋಣ. ಹೂಸ್ ನ್ಯೂಕ್ಲಿಯಸ್, ಅದು ನ್ಯೂಕ್ಲಿಯಸ್ ZD ಆಗಿರುತ್ತೆ. ನ್ಯೂಕ್ಲಿಯಸ್ ಹ್ಯಾಸ್ ಎ ಪಾಸಿಟಿವ್ ಚಾರ್ಜ್ ZD, ಇದು ಪಾಸಿಟಿವ್ ಚಾರ್ಜ್ ZD ಆಗಿರುತ್ತೆ. ಅಂಡ್ ದ ಮಾಸ್ m, ಅಲ್ಲಿಯೇ ZD ಮಾಸ್ m ಆಗಿರುತ್ತೆ. ಫಾರ್ ಹೈಡ್ರೋಜನ್ ಪ್ರಕಾರ Z is equal to 1 ಆಗಿರುತ್ತೆ. ಲೆಟ್ ಆನ್ ಎಲೆಕ್ಟ್ರಾನ್ ಆಫ್ ಎನ್ ಚಾರ್ಜ್ E, ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನ್ ಯಾವಾಗಲೂ ಡಿನೋಟ್ ಮಾಡಿ E ಮೈನಸ್ ಅಂದ್ರೆ ಎಲೆಕ್ಟ್ರಾನ್ ಆಫ್ ದ ಚಾರ್ಜ್. ಎಲೆಕ್ಟ್ರಾನ್ ಆಫ್ ದಿ ಚಾರ್ಜ್ ಅಂಡ್ ದ ಮಾಸ್ m, ಇಲ್ಲಿ ಸ್ಮಾಲ್ ಲೆಟರ್ m ಇರುತ್ತೆ. ಅಂಡ್ ದಿ ಮಾಸ್ ಸ್ಮಾಲ್ ಲೆಟರ್ m ಮೂವ್ ಅರೌಂಡ್ ದ ನ್ಯೂಕ್ಲಿಯಸ್ ಸುತ್ತ ಅದು ಸುತ್ತುತ್ತಾ ಇರುತ್ತೆ. ಇಟ್ ಈಸ್ ಎ ನ್ಯೂಕ್ಲಿಯಸ್, ಇಸ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತುತ್ತಾ ಇರುತ್ತೆ. ಡಸ್ ನಾಟ್ ಕಮ್ ಇನ್ ಟು ದ ಕ್ಯಾಲ್ಕುಲೇಷನ್, ಅದು ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಷನ್ಗೆ ಬರಲ್ಲ. ಓಕೆ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ರೇಡಿಯಸ್ ಈಸ್, ಓಕೆ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ಸ್ ಮತ್ತೆ ನ್ಯೂಕ್ಲಿಯಸ್ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ. ಅದನ್ನ ಕೊಟ್ಟಿದ್ದಾರೆ 1/4πε ಇಂಟು ZE ಇಂಟು E ಡಿವೈಡೆಡ್ ಬೈ R². ಓಕೆ, ಅದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ದ ನೆಕ್ಸ್ಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆನ್ ದ ಎಲೆಕ್ಟ್ರಾನ್ ಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೀನ್ಸ್ ಇದ್ರ ಒಳಗಡೆ ಇರೋದೆಲ್ಲ ಸೆಂಟ್ರಿಪಿಟಲ್ ಫೋರ್ಸ್, ಅದೇ ಹೊರಗಡೆ ಅಪ್ಲೈ ಮಾಡೋದಲ್ಲ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ ನಾವು. ಅದನ್ನೇ ಫಸ್ಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆನ್ ದಿ ಎಲೆಕ್ಟ್ರಾನ್ ಮೇಲೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪ್ಲೈ ಆಗ್ತಿದೆ. ಇಸ್ ಈಕ್ವಲ್ ಟು mv² ಇಂಟು ಆರ್ ಅಂತ ಅವರೇ ಕೊಟ್ಟಿದ್ದಾರೆ. mv² ಇಂಟು ಆರ್. ಓಕೆ, ದೆನ್ ದ ಸಿಸ್ಟಮ್ ವಿಲ್ ಬಿ ಸ್ಟೇಬಲ್. ಸಿಸ್ಟಮ್ ಯಾವಾಗಲೂ ಸ್ಟೇಬಲ್ ಅಲ್ಲೇ ಇರುತ್ತೆ. ಆವಾಗ ಏನಾಗುತ್ತೆ ಇದು ಅಂದ್ರೆ mv² ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು 1/4πε ZE ಇಂಟು E ಡಿವೈಡೆಡ್ ಬೈ R². ಇಕ್ವೇಶನ್ ನಂಬರ್ 1. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ಮತ್ತೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಈ ಕಡೆ ಸೆಂಟ್ರಿಪಿಟಲ್ ಫೋರ್ಸ್, ಈ ಕಡೆ ಸೆಂಟ್ರಿಫ್ಯೂಗಲ್ ಫೋರ್ಸ್, ಈ ಕಡೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ ತಗೊಂಡ್ರೆ ಸಿಸ್ಟಮ್ ವಿಲ್ ಬಿ ಸ್ಟೇಬಲ್. ಅವಾಗ ಸಿಸ್ಟಮ್ ಸ್ಟೇಬಲ್ ಇರುತ್ತೆ ಅಂತ ಹೇಳ್ತೀವಿ. ಇಟ್ ಇಸ್ ಎ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಅಂತ ತೋರಿಸ್ಕೊಂಡಿದೆ. ಅಕಾರ್ಡಿಂಗ್ ಟು ದಿ ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ಸ್, ವಿಡಿಯೋದಲ್ಲಿ ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ಸ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, mvr is equal to nh divided by 2π, rv is equal to nh divided by 2πmr. ಓಕೆ, ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ಪ್ರಕಾರ mvr ಮಾಸ್ ವೆಲಾಸಿಟಿ ರೇಡಿಯೇಷನ್ ಇಸ್ ಈಕ್ವಲ್ ಟು n ಇಂಟು h ಡಿವೈಡೆಡ್ ಬೈ 2π, n ಇಂಟು h ಡಿವೈಡೆಡ್ ಬೈ 2π. ಓಕೆ, ದ r v ಇಸ್ ಈಕ್ವಲ್ ಟು n ಇಂಟು h ಡಿವೈಡೆಡ್ ಬೈ 2πm ಇಂಟು r. ಓಕೆ, ಈ ನಮಗೆ ವಿ ಬೇಕು. ಈ ವಿ ಹಂಗೆ ಇಟ್ಕೊಳ್ಳೋಣ. ವಿ ಹಂಗೆ ಇಟ್ಕೊಂಡ್ರೆ ಎಮ್ ಮತ್ತೆ ಆರು ಕೆಳಗಡೆ ಬರುತ್ತೆ. n ಇಂಟು h ಡಿವೈಡೆಡ್ ಬೈ 2π ಇಂಟು mr. ಓಕೆ, 2π ಇಂಟು mr ಅಂತ ತಗೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಇದಿಷ್ಟಕ್ಕೂ ನಾವು ಸ್ಕ್ವೇರ್ನ ಅಪ್ಲೈ ಮಾಡ್ತೀವಿ. v² ಇಸ್ ಈಕ್ವಲ್ ಟು n² h², ಇದು n² h² ಡಿವೈಡೆಡ್ ಬೈ 4π² m² ಆಗುತ್ತೆ. Okay, it is a equation number 2. ಇದನ್ನ equation number 2 ಅಂತ ತಗೊಂಡಿದ್ದೀವಿ. Substituting this value of V2 in equation 1. Okay, ಈ ವ್ಯಾಲ್ಯೂ ಅನ್ನ equation 1 ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ,
ಸಬ್ಸ್ಟಿಟ್ಯೂಟ್ ಇಕ್ವೇಷನ್ 1 ಇಕ್ವೇಷನ್ 2 ವ್ಯಾಲ್ಯೂನ ಇಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. ಅವಾಗ ಏನು ಬರುತ್ತೆ ನೋಡೋಣ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. ಎಮ್ ಇಂಟು ಆರ್, ಇಲ್ಲಿರೋ ಎಮ್ ಇಂಟು ಆರ್ ಹಾಗೆ ಇಟ್ಕೊಳ್ತೀವಿ. ವಿ ಸ್ಕ್ವಯರ್ಗೆ ನಾವು ಇದಿಷ್ಟು ಅಪ್ಲೈ ಮಾಡ್ತೀವಿ. ಅದಕ್ಕೆ ವಿ ಸ್ಕ್ವಯರ್ ಜಾಗದಲ್ಲಿ ಎನ್ ಸ್ಕ್ವಯರ್ ಎಚ್ ಸ್ಕ್ವಯರ್ ಡಿವೈಡೆಡ್ ಬೈ 4π ಸ್ಕ್ವಯರ್ ಎಮ್ ಸ್ಕ್ವಯರ್ ಆರ್ ಸ್ಕ್ವಯರ್ ಆಗುತ್ತೆ. ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ಝೆಡ್ ಇ ಸ್ಕ್ವಯರ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್. ಈ ಝೆಡ್ ಇ ಇರೋದನ್ನ ಈ ಸ್ಕ್ವಯರ್ ಅಂತ ತೊಗೊಂಡಿದ್ದೀವಿ. ಓಕೆ, ಇ ಸ್ಕ್ವಯರ್ ಆರ್ ಸ್ಕ್ವಯರ್. ದೆನ್ ನೆಕ್ಸ್ಟ್ ನಮಗೆ ಆರ್ ವ್ಯಾಲ್ಯೂ ಬೇಕು. ಇದರಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಓಕೆ, ಈ ಎಮ್ಮು 1m, ಇಲ್ಲಿರೋ 1m ಕ್ಯಾನ್ಸಲ್ ಆಗುತ್ತೆ, ಗೆಟ್ ಕ್ಯಾನ್ಸಲ್ಡ್. ಇಲ್ಲಿರೋ ಆರ್ ಸ್ಕ್ವಯರ್ ಗೆಟ್ ಕ್ಯಾನ್ಸಲ್ಡ್. ನೆಕ್ಸ್ಟ್ ಇಲ್ಲಿರೋ 4 ಗೆಟ್ ಕ್ಯಾನ್ಸಲ್. ಇಲ್ಲಿರೋ ಪೈ 1π ಗೆಟ್ ಕ್ಯಾನ್ಸಲ್. 1 ಪೈ ಉಳಿಯೋತಿಲ್ಲಿ. ಓಕೆ, ಇವಾಗ ಉಳ್ದಿರೋದನ್ನ ಬರ್ಕೋಣ. ನಮಗೆ ಆರ್ ಬೇಕು. ಈ ಆರ್ನ ಈ ಕಡೆ ಕಳ್ಸೋಣ. ಅವಾಗ ಆರ್ ಇಸ್ ಈಕ್ವಲ್ ಟು, ಈ ಆರ್ ಈ ಕಡೆ ಕಳ್ಸಿದೀವಿ. ಇಲ್ಲಿರೋದು ಎನ್ ಸ್ಕ್ವಯರ್ ಎಚ್ ಸ್ಕ್ವಯರ್ ಹಾಗೆ ಬರುತ್ತೆ. ಇಲ್ಲಿರೋ ಎಪ್ಸಿಲಾನ್ ಇಲ್ಲಿ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ. ಈ ಎಪ್ಸಿಲಾನ್ ಇಲ್ಲಿಗೆ ಹೋಗುತ್ತೆ, ಎಪ್ಸಿಲಾನ್ ಇಲ್ಲಿಗೆ ಬಂತು. ದೆನ್ ನೆಕ್ಸ್ಟ್ ಆರ್ ಇಲ್ಲಿಗೆ ಹೋಗಿದೆ ಅಂದ್ರೆ ಇಲ್ಲಿರೋದ್ ಮೇಲಿರೋದೆಲ್ಲ ಕೆಳಗೆ ಬರುತ್ತೆ. ಹಾಗಾಗಿ ಇಲ್ಲಿ ಪೈ ಮಾತ್ರ ಉಳಿತು. 1 ಪೈ ಕ್ಯಾನ್ಸಲ್ ಆಗಿದೆ, 1 ಪೈ ಉಳಿತು. ಇಂಟು ಆರ್ ಇಂಟು ಝೆಡ್ ಇಂಟು ಇ ಸ್ಕ್ವಯರ್ ಇಲ್ಲಿ ಮೇಲಿದೆ, ಅದು ಕೆಳಗಡೆ ಬರುತ್ತೆ. ಝೆಡ್ ಇಂಟು ಇ ಸ್ಕ್ವಯರ್, ಇಲ್ಲಿ ಎಮ್ ಸ್ಕ್ವಯರ್ ಅಲ್ಲಿ 1m ಕ್ಯಾನ್ಸಲ್ ಆಯಿತು, ಇನ್ನೊಂದು ಎಮ್ ಉಳಿತು, ಅದನ್ನ ಬರ್ಕೊಂಡಿದ್ವಿ. ಆರ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಎಚ್ ಸ್ಕ್ವಯರ್ ಎಪ್ಸಿಲಾನ್ ಡಿವೈಡೆಡ್ ಬೈ ಪೈ ಝೆಡ್ ಇಂಟು ಇ ಸ್ಕ್ವಯರ್ ಎಮ್. ಇಟ್ ಈಸ್ ಎ ರೇಡಿಯೇಷನ್. ಓಕೆ, ಇಕ್ವೇಷನ್ ನಂಬರ್ 4 ಅಂತ ತಗೊಂಡಿದ್ವಿ. ಇಟ್ ಈಸ್ ಎ ರೇಡಿಯೇಷನ್. ಬೋರ್ಸ್ ಫಾರ್ ರೇಡಿಯಸ್ ಆಫ್ ಎ nth ಪರ್ಮಿಟಿಯಬಲ್ ಆರ್ಬಿಟ್ಸ್ ಫಾರ್ ಹೈಡ್ರೋಜನ್ ಈಸ್, ಹೈಡ್ರೋಜನಿನ nth ಆರ್ಬಿಟ್ಸ್ ಏನಾಗಿರುತ್ತೆ ಅಂದ್ರೆ R0 ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಎಚ್ ಸ್ಕ್ವಯರ್ ಎಪ್ಸಿಲಾನ್ ಡಿವೈಡೆಡ್ ಬೈ ಪೈ ಇ ಸ್ಕ್ವಯರ್ ಇಂಟು ಎಮ್. ಝೆಡ್ಗೆ ಏನಾಗಿರುತ್ತೆ 1 ವ್ಯಾಲ್ಯೂ ಆಗಿರುತ್ತೆ. ಸೊ ಝೆಡ್ ವ್ಯಾಲ್ಯೂ ಇರಲ್ಲ, ಇದಿಷ್ಟಕ್ಕೂ ಇಷ್ಟು ಮಾತ್ರ ಬರುತ್ತೆ. ಝೆಡ್ ಅನ್ನ ತೆಗಿತೀವಿ. ಓಕೆ, ಝೆಡ್ ಅನ್ನ ತೆಗೆದು ಬರಿತೀವಿ. ಫ್ರಮ್ ಈಕ್ವೇಶನ್ 5 ವಿ ಫೈಂಡ್ ದ Rn is independent of n square. The radius of the orbits are in the ratio of 1:4:9:16:25 etc. The radius of the first orbits for hydrogen atom Rn is equal to 0.053 nanometer. This is called as a Bohr's radiation. Please like, share, comment and subscribe Sindhu Achar YouTube channel. Support guys, please. Thank you for watching my video.